ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಎಲ್ಲರ ಮನೆಯಲ್ಲೂ ಅವರೆಕಾಯಿ ಸೀಸನ್ನಲ್ಲಿ ಮಾಡುವಂತಹ ಸಖತ್ ಟೇಸ್ಟಿಯಾದಂತಹ ಅವರೆಕಾಳು ಮಿಕ್ಸ್ಚರನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬ ಸುಲಭವಾಗಿ ಮತ್ತು ಟೇಸ್ಟಿಯಾದಂತಹ ಅವರೆಕಾಳು ಮಿಕ್ಸ್ಚರನ್ನು ಯಾವ ರೀತಿ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಈ ಥರ ಅದು ಅವರೆಕಾಳನ್ನು ತಗೊಂಡು ಈ ಥರ ಕೈಯಲ್ಲಿ ಹಿಂಗೆ ಹಿಡಿದಾಗ ಹಿಂಗೆ ಒಂದು ಸ್ವಲ್ಪ ಜಸ್ಟ್ ಹಿಂಗೆ ಅಂದರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಪುಡಿ ಆಗ್ತಾಯಿದೆ. ಸೊ ಈ ಥರದ ಮಿಕ್ಸ್ಚರ್ ಯಾವ ರೀತಿ ಮಾಡೋದು ಅಂತ ನೋಡೋದಕ್ಕೆ ನೋಡಿ ಇಷ್ಟೆಲ್ಲ ಸಾಮಗ್ರಿಗಳನ್ನು ತಗೋಬೇಕು. ಅದರಲ್ಲಿ ಮೊದಲನೇದಾಗಿ ನಾವು ಇದಕ್ಕಿದ ಅವರೆಕಾಳನ್ನು ತಗೊಂಡು ಕಾದಿರ್ತಕ್ಕಂಥ ಎಣ್ಣೆ ಒಳಗೆ ಹಾಕಬೇಕು. 1 ಬೌಲಷ್ಟು ಅವರೆಕಾಳನ್ನು ತಗೊಂಡ್ಬಿಟ್ಟು ಈ ಥರ ಚೆನ್ನಾಗಿ ಕಾದಿರ್ತಕ್ಕಂಥ ಎಣ್ಣೆ ಒಳಗೆ ಹಾಕಿ ನಾವು ಕಮ್ಮಿ ಅಂದರೆ ಒಂದು 10-15 ನಿಮಿಷಗಳ ಕಾಲ ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಅದನ್ನು ನಾವು ಫ್ರೈ ಮಾಡ್ಕೋಬೇಕು. ನೋಡಿ, ಅದು ಎಣ್ಣೆ ಒಳಗೆ ಹಾಕಿದ ತಕ್ಷಣ ಅದರಲ್ಲಿ ಎಣ್ಣೆಯಲ್ಲಿ ಮೇಲೆ ಬರ್ತಿರ್ತಕ್ಕಂತಹ ನೊರೆ ಎಲ್ಲ ಕಮ್ಮಿ ಆಗಬೇಕು. ಆ ಥರ ಇದು ಕ್ರಿಸ್ಪಿ ಆಗಬೇಕು. ನಿಮಗೀಗ ಸ್ಟಾರ್ಟಿಂಗ್ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಒಂದು ಕಾಳನ್ನು ತಗೊಂಡು ಈಗ ಹಿಂಗೆ ಅಂದಾಗ ಅದು ಜಸ್ಟ್ ಓಳಾಗುತ್ತೆ. ಸೊ ಅದಿನ್ನು ಕ್ರಿಸ್ಪಿಯಾಗಿ ಆಗಿಲ್ಲ ಅಂತ ಅರ್ಥ. ಅದಾದಮೇಲೆ ಅದು ಎಣ್ಣೆಯಲ್ಲೇ ಫಸ್ಟಿಗೆ ಹಾಕಿದಾಗ ಅದು ಎಣ್ಣೆಯಲ್ಲಿ ಮುಳುಗುತ್ತೆ. ಆದರೆ ಕ್ರಿಸ್ಪಿ ಆದಮೇಲೆ ಅದಷ್ಟು ಎಣ್ಣೆ ಮೇಲೆ ಬಂದು ಅವರೆಕಾಳು ನಿಲ್ಲುತ್ತೆ. ಸೊ ನೋಡಿ, ಇವಾಗ ಇನ್ನೂ ಒಂದು ಅವರೆಕಾಳನ್ನು ತೋರಿಸ್ತಾ ಇದ್ದೀನಿ. ಈಗ ಎಷ್ಟು ಕರೆಕ್ಟಾಗಿ ಕ್ರಿಸ್ಪಿಯಾಗಿ ಬೆಂದಿದೆ ಅಂತ. ಒಂದು ಕಾಳನ್ನು ತಗೊಂಡು ಈ ಥರ ನೀವು ಅಂದರೆ ಅದು ಪುಡಿ ಆಗಬೇಕು. ನೋಡಿ, ನಿಮಗೆ ಗೊತ್ತಾಗ್ತಾ ಇದೆ ಅದೆಷ್ಟು ಕರೆಕ್ಟಾಗಿ ಒಳ್ಳೆ ಕಡಲೆ ಬೀಜದ ಥರ ಪುಡಿ ಆಗಬೇಕು. ಈ ಥರ ಅದಕ್ಕೆ ಬರೋ ರೀತಿ ನೀವು ಚೆನ್ನಾಗಿ ಕ್ರಿಸ್ಪಿಯಾಗಿ ಇದನ್ನು ನೀವು ಫ್ರೈ ಮಾಡ್ಕೋಬೇಕು. ಕಾಣಿಸ್ತಾ ಇದೆಯಲ್ಲ, ಎಣ್ಣೆಯಲ್ಲಿರ್ತಕ್ಕಂತಹ ಬಬಲ್ಸ್ ಎಲ್ಲ ಕಮ್ಮಿಯಾಗಿ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಇರೋದು ಬೆಂದಿದೆ. ಸೊ ಇದನ್ನು ಇವಾಗ ಈ ಥರ ಒಂದು ಜರಡಿಯಲ್ಲಿ ನೀಟಾಗಿ ಎಣ್ಣೆನೆಲ್ಲ ಸಪ್ರೇಟಾಗಿ ಸೋಸ್ಕೋಬೇಕು. ನೋಡಿ, ಈ ಥರ ಮಾಡಿಬಿಟ್ಟು ಒಂದು ಬೌಲಿಗೆ ಹಾಕಬೇಕು. ನೆಕ್ಸ್ಟು ಇದೇ ಎಣ್ಣೆಯೊಳಗೆ ನಾವು ಇವಾಗ ಜರಡಿ ಸಹಾಯದಿಂದ ಒಂದೊಂದೇ ಪದಾರ್ಥಗಳನ್ನು ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೋಬೇಕು. ಇದಾದಮೇಲೆ 1 ಬೌಲಷ್ಟು ಕಡಲೆ ಬೀಜ ಅಂದರೆ ಒಂದು 5-6 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಈ ಥರ ಎಣ್ಣೆಯಲ್ಲಿ ಬ್ರೌನ್ ಕಲರ್ ಆಗೋವರೆಗೂ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲೇ ಅದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಗೊತ್ತಾಗ್ತಾ ಇದೆಯಲ್ಲ, ಈ ಎಣ್ಣೆಯಲ್ಲಿ ಒಂದೇ ಸರ್ತಿ ಹಾಕಿ ನಾವು ತೆಗಿಬೇಕಾದ್ರೆ ಏನಾಗುತ್ತೆ, ಆ ಕಾಳು ಒಂದೇ ಸಲ ನಮಗೆ ಸೌಟಿಗೆ ಸಿಗಲ್ಲ. ಸೊ ಅವಾಗ ಬೇಗ ಅದು ಕ್ರಿಸ್ಪಿಯಾಗಿ ಸೀದೋಗುತ್ತೆ. ಅದಕ್ಕೆ ನಾವು ಯಾವಾಗಲೂ ಈ ಥರ ಒಂದು ಜರಡಿ ಸಹಾಯದಿಂದನೇ ಅದನ್ನು ನಾವು ರೋಸ್ಟ್ ಮಾಡಬೇಕು. ಅದಾದಮೇಲೆ ಒಂದು 5-6 ಟೇಬಲ್ ಸ್ಪೂನಷ್ಟು ಉರಿಗಡಲೆನ ಅದನ್ನು ಕೂಡ ಇದೇ ಪ್ರೊಸೀಜರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ನೀಟಾಗಿ ನಾವು ಎಣ್ಣೆಯಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ರೋಸ್ಟ್ ಮಾಡಿಕೊಂಡು ಅದನ್ನು ತೆಗಿಬೇಕು. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಡ್ರೈ ಫ್ರೂಟ್ಸನ್ನು ನಾವು ಎಣ್ಣೆಯಲ್ಲಿ ಮಾಡ್ಕೋಬೇಕು. ಇದರಲ್ಲಿ ನಾನು ಗೋಡಂಬಿ ಆಗಿರ್ಬೋದು ಅಥವಾ ಬಾದಾಮಿ, ಆದಮೇಲೆ ವಾಲ್ನಟ್ಟು ಇದಷ್ಟನ್ನು ಕೂಡ ಹಾಕಿ ನೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ಫ್ರೈ ಮಾಡಿ ತೆಗಿಬೇಕು. ನೆಕ್ಸ್ಟು ಬೆಳ್ಳುಳ್ಳಿ ಎಸಳು, 10-15 ಬೆಳ್ಳುಳ್ಳಿ ಎಸಳನ್ನು ನೀಟಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನೆಕ್ಸ್ಟು ನಾವು ಚಿಕ್ಕದಾಗಿ ಉದ್ದಕ್ಕೆ ಹೆಚ್ಚಿರ್ತಕ್ಕಂತಹ ಒಣ ಕೊಬ್ಬರಿನ ಈ ಥರ ಹೆಚ್ಕೊಂಡ್ಬಿಟ್ಟು ಅದನ್ನು ಕೂಡ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಅದು ಬೇಗ ಬ್ರೌನ್ ಕಲರ್ ಆಗಿ ಸೀದೋಗುತ್ತೆ. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು 1-2 ಸೆಕೆಂಡ್ ಈ ಥರ ಅಂದರೆ ಸಾಕು, ಅದು ನಮಗೆ ಗೊತ್ತಾಗುತ್ತೆ. ಸೊ ಅದಾದಮೇಲೆ ಇದನ್ನು ಕೂಡ ಎಣ್ಣೆಯಿಂದ ಸಪ್ರೇಟ್ ಮಾಡಿ ಕೊನೆಯದಾಗಿ ಇವಾಗ ನಾವು ಅವಲಕ್ಕಿಯನ್ನು ಇದರಲ್ಲಿ 1 ಬೌಲಷ್ಟು ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಗಟ್ಟಿ ಅವಲಕ್ಕಿಯನ್ನು ತಗೊಂಡಿದ್ದೀನಿ. ನೀವು ಬೇಕಾದರೆ ಪೇಪರ್ ಅವಲಕ್ಕಿನೂ ಯೂಸ್ ಮಾಡ್ಬೋದು, ಬಟ್ ಗಟ್ಟಿ ಅವಲಕ್ಕಿನೇ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ನೋಡಿ, ಈ ಥರ ಎಣ್ಣೆ ಒಳಗೆ ಹಾಕ್ಬಿಟ್ಟು 1-2 ನಿಮಿಷಗಳ ಕಾಲ ಈ ಥರ ಹಿಂಗಂದರೆ ಅದೆಲ್ಲ ನೀಟಾಗಿ ಅವಲಕ್ಕಿಗಳು ಉಬ್ಬಿ ಒಳ್ಳೆ ಪೂರಿ ರೀತಿ ಆಗುತ್ತೆ. ಸೊ ನೋಡಿ, ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಅದನ್ನು ಕೂಡ ನೀವು ತಕ್ಕೋಬೇಕು ಎಣ್ಣೆಯಿಂದ. ಅದಾದಮೇಲೆ ನೆಕ್ಸ್ಟು ನೀವು ಇವಾಗ ಅದಕ್ಕೇನೆ ಒಂದು 10-12 ಕರಿಬೇ ಹೂವನ್ನು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕರಿಬೇ ಸೊಪ್ಪನ್ನು ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ
ನೆಕ್ಸ್ಟು ನೀವು ಇವಾಗ ಕೊನೆಯದಾಗಿ ಒಣಮೆಣಸಿನ್ಕಾಯನ್ನು ಹಾಕ್ಕೊಂಡು 2 3 ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ತಕ್ಕೋಬೇಕು. ಇಷ್ಟು ಪದಾರ್ಥನೂ ಈ ಥರ ನಿಧಾನಕ್ಕೆ ಫ್ರೈ ಮಾಡಿಕೊಂಡು ತಕ್ಕೊಂಡ್ಮೇಲೆ ನೆಕ್ಸ್ಟ್ ಇವಾಗ ನಾವು ಒಂದು ಬೌಲ್ ಒಳಗೆ ಹಾಕಿರ್ತಕ್ಕಂಥ ಇದ್ಕಿದ ಅವರೆಕಾಳಿನ ಇದಿದೆಯಲ್ಲ ಅದರೊಳಗೆ ಈ ಕರೆದಿರ್ತಕ್ಕಂಥ ಎಲ್ಲ ಮಿಶ್ರಣನೂ ಹಾಕ್ಕೋಬೇಕು. ಅವಲಕ್ಕಿ ಆಗಿರ್ಬೋದು, ಕಡಲೆ ಬೀಜ, ಆಮೇಲೆ ಉರಿಗಡಲೆ ಆಗಿರ್ಬೋದು, ಇಷ್ಟನ್ನು ಹಾಕಿ ಮತ್ತು ಒಣ ಕೊಬ್ಬರಿ, ಆಮೇಲೆ ನಾವಿವಾಗ ಏನು ಫ್ರೈ ಮಾಡ್ಕೊಂಡಿದ್ವಲ್ಲ ಒಣಮೆಣಸಿನ್ಕಾಯಿ ಆಗಿರ್ಬೋದು ಅಥವಾ ಬೆಳ್ಳುಳ್ಳಿ, ಆಮೇಲೆ ಡ್ರೈ ಫ್ರೂಟ್ಸು ನಾವು ಏನು ಇದು ಮಾಡ್ಕೊಂಡಿದ್ವಲ್ಲ ಅದು, ಆಮೇಲೆ ಕರಿಬೇವು ಹೂವನ್ನು ಹಾಕ್ಕೊಂಡು ಇದಾದಮೇಲೆ ರುಚಿಗೆ ತಕ್ಕಷ್ಟು ಒಂದು ಅರ್ಧದಿಂದ 3/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೋಬೇಕು. ಅದಾದಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೋಬೇಕು. ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರನ್ನು ಉಪಯೋಗಿಸ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ್ದಿರುತ್ತೋ ಅದನ್ನೇ ಹಾಕಬೇಕು. ಅದಾದಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಆಮ್ಚೂರು ಪೌಡ್ರು, 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಮತ್ತು ಕೊನೆಯದಾಗಿ 1 ಟೇಬಲ್ ಸ್ಪೂನಷ್ಟು ಇಂಗನ್ನು ಹಾಕ್ಬಿಟ್ಟು ಇದನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫಸ್ಟಿಗೆ ಈ ಥರ ಸ್ಪೂನಿನ ಸಹಾಯದಿಂದ ಮಾಡಿ ಮಿಕ್ಸ್ ಮಾಡಿ, ಇಲ್ಲ ಅಂದರೆ ನೀವು ಕೈಯಿನ ಸಹಾಯದಿಂದನೇ ನೀಟಾಗಿ ಮಿಕ್ಸ್ ಮಾಡೋದ್ರಿಂದ ಅದು ಪ್ರತಿಯೊಂದು ಪದಾರ್ಥಕ್ಕೂ ನೀಟಾಗಿ ಉಪ್ಪು ಖಾರ ಅಂಶ ಎಲ್ಲ ನೀಟಾಗಿ ಹತ್ಕೊಳ್ಳುತ್ತೆ. ಸೊ ನೋಡಿ, ಈ ಥರ ಕೈಯಿನ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡಬೇಕು. ನಾವು ಕರೆದಿರ್ತಕ್ಕಂತಹ ಮೆಣಸಿನ್ಕಾಯಿ ಇದೆಯಲ್ಲ ಅದೆಲ್ಲ ಫುಲ್ಲು ಕ್ರಿಸ್ಪಿ ಆಗಿರುತ್ತೆ. ಸೊ ನೋಡಿ, ಪ್ರತಿಯೊಂದು ಕೂಡ ಈ ಥರ ಮಿಕ್ಸ್ ಮಾಡಬೇಕಾದ್ರೆ ನಿಮಗೆ ಅದು ಯಾವ ರೀತಿ ಕರೆದಿದ್ದೀವಿ ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಅಂತ ಗೊತ್ತಾಗುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಎಷ್ಟು ಸಿಂಪಲ್ಲಾಗಿ ನಾವು ಮಿಕ್ಸ್ಚರನ್ನು ಮಾಡಿದ್ವಿ. ತಿಕ್ಕಿರೋ ಅವರೆಕಾಳಿನ ಮಿಕ್ಸ್ಚರ್ ಎಷ್ಟು ಸುಲಭವಾಗಿ ನಾವು ಮನೆಯಲ್ಲಿ ಮಾಡಿದ್ವಿ ಅಂತ. ಸೊ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.